ಕಿಚ್ಚ ಸುದೀಪ್ ಅವರು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗುವ ಮೊದಲು ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದಾರೆ. ಜೇಬಿನಲ್ಲಿ ಹಣವಿಲ್ಲದೆ ಮುಂಬೈಯಲ್ಲಿ ಅತಿ ಕಡಿಮೆ ಬಜೆಟ್ನಲ್ಲಿ ದಿನಗಳನ್ನು ಕಳೆದವು ಸಿನಿಮಾಗಳು ನಿಂತು ಹೋಗಿ ಐರನ್ ಲೆಗ್ ಎಂಬ ಅಪವಾದವನ್ನು ಹೊತ್ತುಕೊಂಡು ತಮ್ಮ ಪರಿಶ್ರಮದಿಂದ ಇಂದು ಕನ್ನಡ ಚಿತ್ರರಂಗದ ಉತ್ತುಂಗಕ್ಕೇರಿದ್ದಾರೆ. ಆರಂಭಿಕ ಸಿನಿಮಾಗಳ ಕೈಗೂಡುವಿಕೆ. ಸುದೀಪ್ ಅವರು ಓದು ಮುಗಿಸಿ ಬಂದ ಬಳಿಕ ಆರಂಭದಲ್ಲಿ ಒಂದು ಮ್ಯಾಟ್ರೆಸ್ ಜಾಹೀರಾತಿನಲ್ಲಿ ನಟಿಸಿದ್ದರು. 1996ರಲ್ಲಿ ಸಹಿ ಮಾಡಿದ ಮೊದಲ ಸಿನಿಮಾ ಬ್ರಹ್ಮ ಹಾಗೂ ನಂತರದ ಓ ಕುಸುಮ ಬಾಳೆ ಸಿನಿಮಾಗಳು ಕೆಲವೇ ದಿನಗಳ ಶೂಟಿಂಗ್ ಬಳಿಕ ನಿಂತು ಹೋದವು. ಐರನ್ ಲೆಗ್ ಎಂಬ ಹೀಯಾಳಿಕೆ 1997ರಲ್ಲಿ ತೆರೆಕಂಡ ತಾರವ್ವ ಸುದೀಪ್ ಅವರ ಮೊದಲ ಬಿಡುಗಡೆ ಚಿತ್ರ. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಂಪೂರ್ಣ ವಿಫಲವಾಗಿ 3ನೇ ದಿನಕ್ಕೆ ಥಿಯೇಟರ್ನಿಂದ ಹೊರಬಿದ್ದಿತು. ಇದರಿಂದ ಕುಗ್ಗಿದ ಅವರನ್ನು ಚಿತ್ರರಂಗದ ಕೆಲವರು ಐರನ್ ಲೆಗ್ ಎಂದು ಹೀಯಾಳಿಸಿದರು. ಮುಂಬೈ ದಿನಗಳು ಮತ್ತು ಆರ್ಥಿಕ ಸಂಕಷ್ಟ. ನಟನೆಯಲ್ಲಿ ತಮ್ಮ ಮುಜುಗರ ಮತ್ತು ಹಿಂಜರಿಕೆಯನ್ನು ಹೋಗಲಾಡಿಸಲು ಮುಂಬೈಗೆ ತೆರಳಿದರು. ಮುಂಬೈನಲ್ಲಿ ಯಾವುದೇ ದೊಡ್ಡ ಹಿನ್ನೆಲೆ ಇಲ್ಲದೆ, ಜೇಬಿನಲ್ಲಿ ಹಣವಿಲ್ಲದೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವನ ನಡೆಸಿ ಕಷ್ಟದ ದಿನಗಳನ್ನು ಅನುಭವಿಸಿದರು. ಪರಿಶ್ರಮ ಮತ್ತು ಮೈಲಿಗಲ್ಲು. ಸಣ್ಣ ಪುಟ್ಟ ಪಾತ್ರಗಳ ನಂತರ ಸ್ಪರ್ಶ 2000 ಇಸವಿಯಲ್ಲಿ ಚಿತ್ರದ ಮೂಲಕ ಗುರುತಿಸಿಕೊಂಡರು. 2001ರಲ್ಲಿ ಬಂದ ಹುಚ್ಚ ಸಿನಿಮಾ ಸುದೀಪ್ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಿತು. ಈ ಚಿತ್ರದ ಯಶಸ್ಸಿನಿಂದ ಇವರಿಗೆ ಕಿಚ್ಚ ಎಂಬ ಹೆಸರು ಬಂದು ಸ್ಟಾರ್ ನಟನಾಗಿ ಹೊರಹೊಮ್ಮಿದರು. ಒಳ್ಳೆಯ ಕ್ರಿಕೆಟ್ ಆಟಗಾರ. ನಟನಾ ರಂಗಕ್ಕೆ ಬರುವ ಮೊದಲು ಸುದೀಪ್ ಅವರು ಅತ್ಯಂತ ಉತ್ಸಾಹದ ಕ್ರಿಕೆಟ್ ಆಟಗಾರರಾಗಿದ್ದರು. ಅವರು ರಾಜ್ಯ ಮಟ್ಟದ ಅಂಡರ್ 17 ಮತ್ತು ಅಂಡರ್ 19 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು. ಇಂಜಿನಿಯರಿಂಗ್ ಪದವಿ ಪೂರ್ವ. ಸುದೀಪ್ ಅವರು ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದಿದ್ದಾರೆ. ಹೋಟೆಲ್ ಉದ್ಯಮಿಯ ಹಿನ್ನೆಲೆ. ಸುದೀಪ್ ಅವರ ತಂದೆ ಸಂಜೀವ್ ಮಂಜಪ್ಪ ಅವರು ಹೋಟೆಲ್ ಉದ್ಯಮಿಯಾಗಿದ್ದರು. ಆ ಕಾಲದಲ್ಲೇ ಅವರ ಕುಟುಂಬ ಶ್ರೀಮಂತ ಹಿನ್ನೆಲೆಯನ್ನ ಹೊಂದಿತ್ತು. ನಟನೆಗೂ ಮುನ್ನ ತರಬೇತಿ. ಸಿನಿಮಾಗಳಲ್ಲಿ ನಟಿಸುವ ಮೊದಲು ಸುದೀಪ್ ಮುಂಬೈನಲ್ಲಿರುವ ತನೇಜಾ ನಟನಾ ಶಾಲೆಯಲ್ಲಿ ನಟನೆಯ ಬಗ್ಗೆ ಅಧಿಕೃತ ತರಬೇತಿ ಪಡೆದಿದ್ದರು. ಅಡುಗೆ ಕಲೆ. ಸುದೀಪ್ ಅವರಿಗೆ ನಟನೆ ಮತ್ತು ಕ್ರಿಕೆಟ್ ಮಾತ್ರವಲ್ಲದೆ ಒಳ್ಳೆಯ ಅಡುಗೆ ಮಾಡುವುದರು